ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ. ರಾತ್ರೋರಾತ್ರಿ 226 ಕೋಟಿ ರೂಪಾಯಿಯನ್ನ ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಸಾರಿಗೆ ನೌಕರರ ಹಿಂಬಾಕಿ ಏನಿತ್ತು ಅದನ್ನ ಸರ್ಕಾರ ಪಾವತಿಸಿದೆ. 1000ಕ್ಕೂ ಅಧಿಕ ನೌಕರರಿಗೆ ಹಿಂಬಾಕಿ ಪಾವತಿ ಮಾಡಲಾಗಿದೆ. ಸಂಕ್ರಾಂತಿ ಬಳಿಕ ನೌಕರರ ಇತರೆ ಬೇಡಿಕೆಗಳನ್ನು ಕೂಡ ಈಡೇರಿಸ್ತೀವಿ ಅಂತ ಸರ್ಕಾರ ಹೇಳಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅನಂತ ಸುಬ್ಬರಾವ್ ಈ ಕುರಿತಾಗಿ ಮಾತನಾಡಿದ್ದಾರೆ. ಕಳೆದ 20-25 ದಿನಗಳಿಂದ ಮುಷ್ಕರವನ್ನು ಮಾಡ್ತೀವಿ. 13 ಪ್ರಮುಖವಾದಂತಹ ಬೇಡಿಕೆ ಅಂತ ಹೇಳಿದ್ರ. ನಿನ್ನೆ ಸಿಎಂ ಸಭೆ ನಡೀತು. ಯಾವ ರೀತಿಯ ಭರವಸೆ ಸಿಕ್ತು ಸರ್ ನಿಮಗೆ? ಒಂದೇ ಆ್ಯಕ್ಚುಲಿ CM ನಮ್ಮನ್ನು ಕರೀಲಿಲ್ಲ. ಸಾರಿಗೆ ನಿಗಮಗಳ 4 MDಗಳು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ, ಚೇರ್ಮನ್ನು, ವೈಸ್ ಚೇರ್ಮನ್ಗಳು 4 ನಿಗಮಗಳದ್ದು ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಇವರು CM ಭೇಟಿ ಮಾಡಿದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆ ಇದ್ದಿದ್ದು 2, ಬೇರೆ ಇನ್ನೂ ಹಲವಾರು ಇತ್ತು. ಒಂದೇನು ಅಂದರೆ 38 ತಿಂಗಳ ಅರಿಯರ್ಸ್ ಕೊಡಬೇಕು ಅಂತ. 1/1/20ರಿಂದ 28/2/23ವರೆಗೆ 38 ತಿಂಗಳ ಅರಿಯರ್ಸ್. ಅದು ಹಿಂದೆ ಬೊಮ್ಮಾಯಿಯವರ ಸರ್ಕಾರ ದುಡ್ಡು ಕೊಟ್ಟಿತ್ತು, 15% ವೇತನ ಹೆಚ್ಚಿಲ್ಲ. ಆ ಪೀರಿಯಡ್ ಅರಿಯರ್ಸ್ ಬರಬೇಕಾಯಿತು. ಅದನ್ನು ಅನುದಾನ ಕೊಡ್ತೀವಿ ಅಂತ ಹೇಳಿದರು ಆ ಸರ್ಕಾರ. ಅಷ್ಟರೊಳಗೆ ಈ ಸರ್ಕಾರ ಬಂತು ಚುನಾವಣೆ ಆದಮೇಲೆ. ಅದರಿಂದ ಒಂದು ಸರ್ಕಾರ ಭರವಸೆ ಕೊಟ್ಟ ಮೇಲೆ ಅದು ಇನ್ನೊಂದು ಸರ್ಕಾರ ಅದು ಜಾರಿ ಮಾಡಲೇಬೇಕು. ಅದಕ್ಕೆ ಒಂದು ಮುಖ್ಯವಾದ ಬೇಡಿಕೆ. ಇನ್ನೊಂದು 1/1/24ರಿಂದ ನಮ್ಮ ವೇತನ ಹೆಚ್ಚಳ ಆಗಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ರಿವೈಸ್ ಆಗುತ್ತದೆ. ಅದು 2 ಬೇಡಿಕೆ. ಇನ್ನೂ ಹಲವಾರು ಬೇಡಿಕೆಗಳೆಲ್ಲ ಹಾಕಿ ಚಳವಳಿ ಮಾಡ್ತಾಯಿದ್ವಿ. 9ನೇ ತಾರೀಕು ಸ್ಟ್ರೈಕ್ ನೋಟಿಸ್ ಕೂಡ ಕೊಟ್ವಿ. ಬೆಳಗಾಂ ಸೆಷನ್ ಆದಂಥ ಸಂದರ್ಭದಲ್ಲಿ ಈ 31ರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ಎಲ್ಲ ಮಾಡಿದ್ವಿ. ಅಂದರೆ ನಾಳೆಯಿಂದ ಬಸ್ ಯಾವುದೂ ಓಡಾಡ್ತಿರಲಿಲ್ಲ ಇಷ್ಟೇ. ಈ ಹಿನ್ನೆಲೆಯಲ್ಲಿ ಸರ್ಕಾರದವರು 226 ಕೋಟಿ ಕೊಟ್ಟಿದ್ದಾರೆ. ಅಂದರೆ ರಿಟೈರ್ ಆಗಿತ್ತು ಅವ್ರಿಗೆ ಗ್ರ್ಯಾಚ್ಯುಟಿ ಅದೆಲ್ಲ ಬಾಕಿ ಉಳಿಸ್ಕೊಂಡಿದ್ರು. ಅದು 226 ಕೋಟಿ, ಸುಮಾರು 11,394 ಜನ ಕೊಟ್ಟಿದ್ದಾರೆ. ಅದು ಪೇಮೆಂಟ್ ಕೂಡ ಆಗೋಯ್ತಾಗಲೇ. ಪೇಮೆಂಟ್ ಆಗೋಯ್ತಲ್ಲ, ಎಲ್ಲರ ಅಕೌಂಟಿಲ್ಲ ಹಾಕ್ಬಿಟ್ರಿ. ಇವಾಗೆಲ್ಲ ಏನು ಚೆಕ್ ಬರೆಯೋ ಪ್ರಶ್ನೆನೇ ಇರಲ್ಲ. ಎಷ್ಟು ಲೈಕ್ ದಟ್. ಅದು ನನಗೂ ಎಲ್ಲಿ ಬಿದ್ದಿತ್ತು ಅಷ್ಟು 2 ವರ್ಷದಿಂದ. ಅದೊಂದು ಸಾಲ್ವ್ ಆಯಿತು. ಇನ್ನು 11,394 ಜನ ಬರ್ತಾರೆ ರಿಟೈರ್ ಆದರು ಆ ಪೀರಿಯಡಲ್ಲಿ. 1/1/20 ನಂತರ 2 ಲಕ್ಷ 3 ಲಕ್ಷ ಹೀಗೆಲ್ಲ ಒಬ್ಬೊಬ್ರಿಗೆ ಬಂದಿದೆ ಅವ್ರಿಗೆ. ಅದೊಂದು ಭಾಳ ನನಗೂ ಎಲ್ಲಿ ಬಿದ್ದಿತ್ತು. ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ. ರಾತ್ರೋರಾತ್ರಿ 226 ಕೋಟಿ ರೂಪಾಯಿಯನ್ನ ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಸಾರಿಗೆ ನೌಕರರ ಹಿಂಬಾಕಿ ಏನಿತ್ತು ಅದನ್ನ ಸರ್ಕಾರ ಪಾವತಿಸಿದೆ. 1000ಕ್ಕೂ ಅಧಿಕ ನೌಕರರಿಗೆ ಹಿಂಬಾಕಿ ಪಾವತಿ ಮಾಡಲಾಗಿದೆ. ಸಂಕ್ರಾಂತಿ ಬಳಿಕ ನೌಕರರ ಇತರೆ ಬೇಡಿಕೆಗಳನ್ನು ಕೂಡ ಈಡೇರಿಸ್ತೀವಿ ಅಂತ ಸರ್ಕಾರ ಹೇಳಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅನಂತ ಸುಬ್ಬರಾವ್ ಈ ಕುರಿತಾಗಿ ಮಾತನಾಡಿದ್ದಾರೆ. ಕಳೆದ 20-25 ದಿನಗಳಿಂದ ಮುಷ್ಕರವನ್ನು ಮಾಡ್ತೀವಿ. 13 ಪ್ರಮುಖವಾದಂತಹ ಬೇಡಿಕೆ ಅಂತ ಹೇಳಿದ್ರ. ನಿನ್ನೆ ಸಿಎಂ ಸಭೆ ನಡೀತು. ಯಾವ ರೀತಿಯ ಭರವಸೆ ಸಿಕ್ತು ಸರ್ ನಿಮಗೆ? ಒಂದೇ ಆ್ಯಕ್ಚುಲಿ CM ನಮ್ಮನ್ನು ಕರೀಲಿಲ್ಲ. ಸಾರಿಗೆ ನಿಗಮಗಳ 4 MDಗಳು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ, ಚೇರ್ಮನ್ನು, ವೈಸ್ ಚೇರ್ಮನ್ಗಳು 4 ನಿಗಮಗಳದ್ದು ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಇವರು CM ಭೇಟಿ ಮಾಡಿದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆ ಇದ್ದಿದ್ದು 2, ಬೇರೆ ಇನ್ನೂ ಹಲವಾರು ಇತ್ತು. ಒಂದೇನು ಅಂದರೆ 38 ತಿಂಗಳ ಅರಿಯರ್ಸ್ ಕೊಡಬೇಕು ಅಂತ. 1/1/20ರಿಂದ 28/2/23ವರೆಗೆ 38 ತಿಂಗಳ ಅರಿಯರ್ಸ್. ಅದು ಹಿಂದೆ ಬೊಮ್ಮಾಯಿಯವರ ಸರ್ಕಾರ ದುಡ್ಡು ಕೊಟ್ಟಿತ್ತು, 15% ವೇತನ ಹೆಚ್ಚಿಲ್ಲ. ಆ ಪೀರಿಯಡ್ ಅರಿಯರ್ಸ್ ಬರಬೇಕಾಯಿತು. ಅದನ್ನು ಅನುದಾನ ಕೊಡ್ತೀವಿ ಅಂತ ಹೇಳಿದರು ಆ ಸರ್ಕಾರ. ಅಷ್ಟರೊಳಗೆ ಈ ಸರ್ಕಾರ ಬಂತು ಚುನಾವಣೆ ಆದಮೇಲೆ. ಅದರಿಂದ ಒಂದು ಸರ್ಕಾರ ಭರವಸೆ ಕೊಟ್ಟ ಮೇಲೆ ಅದು ಇನ್ನೊಂದು ಸರ್ಕಾರ ಅದು ಜಾರಿ ಮಾಡಲೇಬೇಕು. ಅದಕ್ಕೆ ಒಂದು ಮುಖ್ಯವಾದ ಬೇಡಿಕೆ. ಇನ್ನೊಂದು 1/1/24ರಿಂದ ನಮ್ಮ ವೇತನ ಹೆಚ್ಚಳ ಆಗಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ರಿವೈಸ್ ಆಗುತ್ತದೆ. ಅದು 2 ಬೇಡಿಕೆ. ಇನ್ನೂ ಹಲವಾರು ಬೇಡಿಕೆಗಳೆಲ್ಲ ಹಾಕಿ ಚಳವಳಿ ಮಾಡ್ತಾಯಿದ್ವಿ. 9ನೇ ತಾರೀಕು ಸ್ಟ್ರೈಕ್ ನೋಟಿಸ್ ಕೂಡ ಕೊಟ್ವಿ. ಬೆಳಗಾಂ ಸೆಷನ್ ಆದಂಥ ಸಂದರ್ಭದಲ್ಲಿ ಈ 31ರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ಎಲ್ಲ ಮಾಡಿದ್ವಿ. ಅಂದರೆ ನಾಳೆಯಿಂದ ಬಸ್ ಯಾವುದೂ ಓಡಾಡ್ತಿರಲಿಲ್ಲ ಇಷ್ಟೇ. ಈ ಹಿನ್ನೆಲೆಯಲ್ಲಿ ಸರ್ಕಾರದವರು 226 ಕೋಟಿ ಕೊಟ್ಟಿದ್ದಾರೆ. ಅಂದರೆ ರಿಟೈರ್ ಆಗಿತ್ತು ಅವ್ರಿಗೆ ಗ್ರ್ಯಾಚ್ಯುಟಿ ಅದೆಲ್ಲ ಬಾಕಿ ಉಳಿಸ್ಕೊಂಡಿದ್ರು. ಅದು 226 ಕೋಟಿ, ಸುಮಾರು 11,394 ಜನ ಕೊಟ್ಟಿದ್ದಾರೆ. ಅದು ಪೇಮೆಂಟ್ ಕೂಡ ಆಗೋಯ್ತಾಗಲೇ. ಪೇಮೆಂಟ್ ಆಗೋಯ್ತಲ್ಲ, ಎಲ್ಲರ ಅಕೌಂಟಿಲ್ಲ ಹಾಕ್ಬಿಟ್ರಿ. ಇವಾಗೆಲ್ಲ ಏನು ಚೆಕ್ ಬರೆಯೋ ಪ್ರಶ್ನೆನೇ ಇರಲ್ಲ. ಎಷ್ಟು ಲೈಕ್ ದಟ್. ಅದು ನನಗೂ ಎಲ್ಲಿ ಬಿದ್ದಿತ್ತು ಅಷ್ಟು 2 ವರ್ಷದಿಂದ. ಅದೊಂದು ಸಾಲ್ವ್ ಆಯಿತು. ಇನ್ನು
11,394 ಜನ ಬರ್ತಾರೆ ರಿಟೈರ್ ಆದರು ಆ ಪೀರಿಯಡಲ್ಲಿ 20 ನಂತರ. 2 ಲಕ್ಷ 3 ಲಕ್ಷ ಹೀಗೆಲ್ಲ ಒಬ್ಬೊಬ್ರಿಗೆ ಬಂದಿದೆ ಅವ್ರಿಗೆ. ಅದೊಂದು ಭಾಳ ನೆನಗುದಲ್ಲಿ ಬಿದ್ದಿತ್ತು. ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ. ರಾತ್ರೋರಾತ್ರಿ 226 ಕೋಟಿ ರೂಪಾಯಿಯನ್ನ ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಸಾರಿಗೆ ನೌಕರರ ಹಿಂಬಾಕಿ ಏನಿತ್ತು ಅದನ್ನ ಸರ್ಕಾರ ಪಾವತಿಸಿದೆ. 1000ಕ್ಕೂ ಅಧಿಕ ನೌಕರರಿಗೆ ಹಿಂಬಾಕಿ ಪಾವತಿ ಮಾಡಲಾಗಿದೆ. ಸಂಕ್ರಾಂತಿ ಬಳಿಕ ನೌಕರರ ಇತರೆ ಬೇಡಿಕೆಗಳನ್ನು ಕೂಡ ಈಡೇರಿಸ್ತೀವಿ ಅಂತ ಸರ್ಕಾರ ಹೇಳಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅನಂತ ಸುಬ್ಬರಾವ್ ಈ ಕುರಿತಾಗಿ ಮಾತನಾಡಿದ್ದಾರೆ. ಕಳೆದ 20-25 ದಿನಗಳಿಂದ ಮುಷ್ಕರವನ್ನ ಮಾಡ್ತೀವಿ. 13 ಪ್ರಮುಖವಾದಂತಹ ಬೇಡಿಕೆ ಅಂತ ಹೇಳಿದ್ರ. ನಿನ್ನೆ ಸಿಎಂ ಸಭೆ ನಡೀತು. ಯಾವ ರೀತಿಯ ಭರವಸೆ ಸಿಕ್ತು ಸರ್ ನಿಮಗೆ? ಒಂದೇ ಆ್ಯಕ್ಚುಲಿ CM ನಮ್ಮನ್ನು ಕರೀಲಿಲ್ಲ. ಸಾರಿಗೆ ನಿಗಮಗಳ 4 MDಗಳು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ, ಚೇರ್ಮನ್ನು, ವೈಸ್ ಚೇರ್ಮನ್ಗಳು 4 ನಿಗಮಗಳದ್ದು, ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಇವರು CM ಭೇಟಿ ಮಾಡಿದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆ ಇದ್ದಿದ್ದು 2, ಬೇರೆ ಇನ್ನೂ ಹಲವಾರು ಇತ್ತು. ಒಂದೇನು ಅಂದರೆ 38 ತಿಂಗಳ ಅರಿಯರ್ಸ್ ಕೊಡಬೇಕು ಅಂತ. 1/1/20ರಿಂದ 28/2/23ವರೆಗೆ 38 ತಿಂಗಳ ಅರಿಯರ್ಸ್. ಅದು ಹಿಂದೆ ಬೊಮ್ಮಾಯಿಯವರ ಸರ್ಕಾರ ದುಡ್ಡು ಕೊಟ್ಟಿತ್ತು, 15% ವೇತನ ಹೆಚ್ಚಿಲ್ಲ. ಆ ಪೀರಿಯಡ್ ಅರಿಯರ್ಸ್ ಬರಬೇಕಾಯಿತು. ಅದನ್ನು ಅನುದಾನ ಕೊಡ್ತೀವಿ ಅಂತ ಹೇಳಿದರು ಆ ಸರ್ಕಾರ. ಅಷ್ಟರೊಳಗೆ ಈ ಸರ್ಕಾರ ಬಂತು ಚುನಾವಣೆ ಆದಮೇಲೆ. ಅದರಿಂದ ಒಂದು ಸರ್ಕಾರ ಭರವಸೆ ಕೊಟ್ಟ ಮೇಲೆ ಅದು ಇನ್ನೊಂದು ಸರ್ಕಾರ ಅದು ಜಾರಿ ಮಾಡಲೇಬೇಕು. ಅದಕ್ಕೆ ಒಂದು ಮುಖ್ಯವಾದ ಬೇಡಿಕೆ. ಇನ್ನೊಂದು 1/1/24ರಿಂದ ನಮ್ಮ ವೇತನ ಹೆಚ್ಚಳ ಆಗಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ರಿವೈಸ್ ಆಗುತ್ತೆ. ಅದು 2 ಬೇಡಿಕೆ. ಇನ್ನೂ ಹಲವಾರು ಬೇಡಿಕೆಗಳೆಲ್ಲ ಹಾಕಿ ಚಳವಳಿ ಮಾಡ್ತಾಯಿದ್ವಿ. 9ನೇ ತಾರೀಕು ಸ್ಟ್ರೈಕ್ ನೋಟಿಸ್ ಕೂಡ ಕೊಟ್ವಿ. ಬೆಳಗಾಂ ಸೆಷನ್ ಆದಂಥ ಸಂದರ್ಭದಲ್ಲಿ ಈಗ 31ರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ಎಲ್ಲ ಮಾಡಿದ್ವಿ. ಅಂದರೆ ನಾಳೆಯಿಂದ ಬಸ್ ಯಾವುದೂ ಓಡಾಡ್ತಿರಲಿಲ್ಲ ಇಷ್ಟೇ. ಈ ಹಿನ್ನೆಲೆಯಲ್ಲಿ ಸರ್ಕಾರದವರು 226 ಕೋಟಿ ಕೊಟ್ಟಿದ್ದಾರೆ. ಅಂದರೆ ರಿಟೈರ್ ಆಗಿತ್ತು ಅವ್ರಿಗೆ ಗ್ರ್ಯಾಚ್ಯುಟಿ ಅದೆಲ್ಲ ಬಾಕಿ ಉಳಿಸ್ಕೊಂಡಿದ್ರು. ಅದು 226 ಕೋಟಿ, ಸುಮಾರು 11,394 ಜನ ಕೊಟ್ಟಿದ್ದಾರೆ. ಅದು ಪೇಮೆಂಟ್ ಕೂಡ ಆಗೋಯ್ತಾಗಲೇ. ಪೇಮೆಂಟ್ ಆಗೋಯ್ತಲ್ಲ, ಎಲ್ಲ ಅವ್ರ ಅಕೌಂಟಿಗೆ ಹಾಕ್ಬಿಟ್ರಿ. ಇವಾಗ ಎಲ್ಲ ಏನು ಚೆಕ್ ಬರೆಯೋ ಪ್ರಶ್ನೆನೇ ಇರಲ್ಲ. ಜಸ್ಟ್ ಲೈಕ್ ದಟ್. ಅದು ನನಗೂ ಎಲ್ಲಿ ಬಿದ್ದಿತ್ತು ಅಷ್ಟು 2 ವರ್ಷದಿಂದ. ಅದೊಂದು ಸಾಲ್ವ್ ಆಯಿತು. ಇನ್ನು 11,394 ಜನ ಬರ್ತಾರೆ ರಿಟೈರ್ ಆದರು ಆ ಪೀರಿಯಡಲ್ಲಿ 1/1/20 ನಂತರ. 2 ಲಕ್ಷ 3 ಲಕ್ಷ ಹೀಗೆಲ್ಲ ಒಬ್ಬೊಬ್ರಿಗೆ ಬಂದಿದೆ ಅವ್ರಿಗೆ. ಅದೊಂದು ಭಾಳ ನೆನಗುದಲ್ಲಿ ಬಿದ್ದಿತ್ತು. ಸಾರಿಗೆ ನೌಕರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ. ರಾತ್ರೋರಾತ್ರಿ 226 ಕೋಟಿ ರೂಪಾಯಿಯನ್ನ ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಸಾರಿಗೆ ನೌಕರರ ಹಿಂಬಾಕಿ ಏನಿತ್ತು ಅದನ್ನ ಸರ್ಕಾರ ಪಾವತಿಸಿದೆ. 1000ಕ್ಕೂ ಅಧಿಕ ನೌಕರರಿಗೆ ಹಿಂಬಾಕಿ ಪಾವತಿ ಮಾಡಲಾಗಿದೆ. ಸಂಕ್ರಾಂತಿ ಬಳಿಕ ನೌಕರರ